ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇಯಲ್ಲಿ ಅಪಘಾತಗಳನ್ನು ತಡೆಗಟ್ಟಲು ಸ್ಪೀಡ್ ಲಿಮಿಟ್ ಮಾಡಿದೆ. ಇನ್ನೊಂದು ಸರ್ವಿಸ್ ರಸ್ತೆ ಹಾಗೂ ಹಳೆ ಹೆದ್ದಾರಿಯಲ್ಲಿ ಅಪಘಾತಗಳನ್ನು ತಡೆಗಟ್ಟಲು ನಿರ್ಮಾಣ ಮಾಡಿರುವ ಹಂಪ್‌ಗಳೇ ಇದೀಗ ವಾಹನ ಸವಾರರಿಗೆ ಯಮಸ್ವರೂಪಿಯಾಗಿವೆ. ಹಾಗಿದ್ರೆ ರಸ್ತೆಯಲ್ಲಿನ ಹಂಪ್‌ಗಳು ವಾಹನ ಸವಾರರ ಪ್ರಾಣಕ್ಕೆ ಕುತ್ತು ತರುತ್ತಿವೆ ಅಂತೀರಾ? ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸವಾರರಿಗೆ ಪ್ರಾಣಕಂಟಕವಾದ ಹೈವೇ ಹಂಪ್ಸ್, ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಯುವಕ ಬಲಿ, ಜನರ ಜೀವದ ಜೊತೆ ಹೆದ್ದಾರಿ ಅಥಾರಿಟಿ ಚೆಲ್ಲಾಟ. ಬೆಂಗಳೂರು ಮೈಸೂರು ಪ್ರಯಾಣ ವೇಗವಾಗಿ ಹಾಗೂ ಸುಗಮವಾಗಿ ಇರಲಿ ಎಂದು ಎಕ್ಸ್‌ಪ್ರೆಸ್ ವೇ ನಿರ್ಮಾಣವಾಗಿದೆ. ಈ ರಸ್ತೆಯ ನಿರ್ಮಾಣ ಮಾಡಿದಾಗಿನಿಂದಲೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅವೈಜ್ಞಾನಿಕ ಕಾಮಗಾರಿಯಿಂದ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಿವೆ. ಸಮಸ್ಯೆಗಳ ಜೊತೆಗೆ ಜನರ ಪ್ರಾಣವೂ ಸಹ ಹೋಗ್ತಾ ಇದೆ. ಹೌದು, ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ಸರ್ವಿಸ್ ರಸ್ತೆ ಹಾಗೂ ಮಂಡ್ಯ ನಗರದಲ್ಲಿ ಹಾದು ಹೋಗಿರುವ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಿರ್ಮಾಣ ಮಾಡಿರುವ ಅವೈಜ್ಞಾನಿಕ ಹಂಪ್ಸ್ಗಳು ವಾಹನ ಸವಾರರಿಗೆ ಯಮಸ್ವರೂಪಿಯಾಗಿವೆ. ಅಪಘಾತಗಳನ್ನು ತಡೆಯುವ ದೃಷ್ಟಿಯಿಂದ ಹಂಪ್ಗಳನ್ನು ನಿರ್ಮಾಣ ಮಾಡಲಾಗುತ್ತೆ. ಆದರೆ ಇಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿರ್ಮಾಣ ಮಾಡಿರುವ ಅವೈಜ್ಞಾನಿಕ ಹಂಪ್ಗಳು ವಾಹನ ಸವಾರರ ಪ್ರಾಣ ತೆಗೆಯುತ್ತಿವೆ. ನಿರ್ದಿಷ್ಟ ಗಾತ್ರದ ಹಂಪ್ ನಿರ್ಮಾಣ ಆಗದೇ ಇರುವುದು ಹಾಗೂ ಹಂಪ್ಗಳಿಗೆ ವೈಟ್ ಟ್ಯಾಪಿಂಗ್ ಮಾಡದಿರುವುದೇ ಅಪಘಾತಗಳ ಸಂಖ್ಯೆ ಹೆಚ್ಚಾಗಲು ಕಾರಣವಾಗ್ತಿದೆ. ಮಂಡ್ಯದ ವಿಸಿ ಫಾರ್ಮ್ ಗೇಟ್ ಬಳಿ ನಿರ್ಮಾಣವಾಗಿರುವ ಅವೈಜ್ಞಾನಿಕ ಹಂಪ್ನಿಂದ ಇದೀಗ ಯುವಕನೋರ್ವ ಪ್ರಾಣ ಕಳೆದುಕೊಂಡಿದ್ದಾನೆ. ಮಂಡ್ಯದ ದ್ಯಾಪಸಂದ್ರದ 24 ವರ್ಷದ ರೋಹಿತ್ ಎಂಬ ಯುವಕನೇ ಈ ಯಮಸ್ವರೂಪಿ ಹಂಪ್ನಿಂದ ಪ್ರಾಣ ಕಳೆದುಕೊಂಡ ದುರ್ದೈವಿ. ಕಳೆದ ಶುಕ್ರವಾರ ಮಂಡ್ಯ ನಗರದಿಂದ ಗ್ರಾಮಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ರೋಹಿತ್ಗೆ ವಿಸಿ ಫಾರ್ಮ್ ಗೇಟ್ ಬಳಿ ನಿರ್ಮಾಣವಾದ ಹಂಪ್ಗೆ ವೈಟ್ ಟ್ಯಾಪಿಂಗ್ ಹಾಕದ ಕಾರಣ ಆ ಹಂಪ್ ಕಂಡಿಲ್ಲ. ಹೀಗಾಗಿ ಏಕಾಏಕಿ ಹಂಪನ್ನ ಬೈಕ್ನಿಂದ ರೋಹಿತ್ ಹಾರಿಸಿದ ಪರಿಣಾಮ ಬೈಕ್ ನಿಯಂತ್ರಣಕ್ಕೆ ಸಿಗದೆ ರಸ್ತೆಗೆ ಅಪ್ಪಳಿಸಿದೆ. ಇದರ ಪರಿಣಾಮವಾಗಿ ತೀವ್ರ ರಕ್ತಸ್ರಾವದಿಂದ ರೋಹಿತ್ ಸಾವನ್ನಪ್ಪಿದ್ದಾನೆ. ಇಲ್ಲಿ ಹಂಪ್ಸ್ ಆಗೋಕೆ ಮುಂಚೆನೂ ಆಕ್ಸಿಡೆಂಟ್ ಆಗ್ತಿತ್ತು. ಆಕ್ಸಿಡೆಂಟ್ ಆಗಿದೆ ಅಂತ ಆಗ್ತಿದೆ ಅಂತ ಹಂಪ್ಸ್ ಹಾಕಿದ್ರು. ಹಂಪ್ಸ್ ಹಾಕಿದ್ರೆ ಹಂಪ್ಸ್ ಇದೆ ಅಂತ ಸಿಗ್ನಲ್ ಕೊಟ್ಟಿಲ್ಲ ಇವರು, ಸುಮ್ಮನೆ ಹಂಪ್ಸ್ ಹಾಕಿದ್ದಾರೆ. ಅದರಿಂದ ಗೊತ್ತಿಲ್ಲದವರು ಫಾಸ್ಟಾಗಿ ಬಂದಾಗ ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಿದ್ದು ಡೈಲಿ 2-3 ಜನ ಏಟು ರಾತ್ರಿ ಸ್ಪಾಟ್ ಆಗಿದೆ. ಪೊಲೀಸ್ನವರು ನೋಡಿ ಕ್ರಮ ತಗೊಂಡಿಲ್ಲ, ಶಾಸಕರು ತಗೊಂಡಿಲ್ಲ, ಅಧಿಕಾರಿಗಳು ತಗೊಂಡಿಲ್ಲ, ಮಿನಿಸ್ಟ್ರುಗಳು ಗಮನ ಇಲ್ಲ. ಇಲ್ಲಿ ಮನುಷ್ಯರ ಜೀವಕ್ಕೆ ಬೆಲೆನೂ ಇಲ್ಲ. ಎಷ್ಟು ಜನ ಬೀಳ್ತಾ ಇರ್ತಾರೆ ಅಂದರೆ ನಿಜವಾಗ್ಲೂ ತುಂಬ ದುರಂತ ಇದೆ. ಈ ಹಿಂದೆ ಮಂಡ್ಯ ವಿಸಿ ಫಾರ್ಮ್ ಗೇಟ್ ಬಳಿ ಹಂಪ್ ಇರಲಿಲ್ಲ. ಸ್ಥಳೀಯರು ಇಲ್ಲಿ ಹಂಪ್ ನಿರ್ಮಾಣ ಮಾಡಿ ಅಪಘಾತಗಳು ಹೆಚ್ಚಾಗುತ್ತಿವೆ ಅಂತ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಕೇಳಿಕೊಂಡಿದ್ರು. ಇದಾದ ನಂತರ ಕೆಲ ದಿನಗಳ ಹಿಂದಷ್ಟೇ ಇಲ್ಲಿ ಅಧಿಕಾರಿಗಳು ಹಂಪನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಸರಿಯಾದ ಸ್ಥಳದಲ್ಲಿ ನಿರ್ದಿಷ್ಟ ಗಾತ್ರದ ಹಂಪ್ ಮಾಡದೆ ಆ ಹಂಪ್ಗೆ ವೈಟ್ ಟ್ಯಾಪಿಂಗ್ ಸಹ ಹಾಕಿಲ್ಲ. ಹೀಗಾಗಿ ಈ ಬೃಹತ್ ಗಾತ್ರದ ಹಂಪ್ ವಾಹನ ಸವಾರರಿಗೆ ಕಾಣದ ಕಾರಣ ಅಪಘಾತದ ಸಂಖ್ಯೆಗಳು ಹೆಚ್ಚಾಗುತ್ತಿವೆ. ರೋಡ್ ಮಾಡಿದ್ಮೇಲೆ ಹಂಪ್ಸ್ ಯಾವ ರೀತಿ ಹಾಕ್ಬೇಕು ಅನ್ನೋ ಜ್ಞಾನ ಬಾಳ ಇವ್ರಿಗೆ. ಆ ಹಂಸ ಹಳ್ಳ ಮಾಡಿದಾರೆ, ಓಲಿ ಒಂದು ಸಿಗ್ನಲ್ ಲೈಟ್ ಮಾಡಿದಾರ, ಬಿಳಿ ಪಟ್ಟೆನಾರ ಮಾಡಿದಾರ. ಮೊದ್ಲು ಹೆಂಗ್ ಮಾಡಿತ್ತು ಹಂಸ ಆ ಥರ ಮಾಡ್ಬೇಕೋ ಬೇಡ ಇವ್ರಿಗೆ. ಇವಾಗ ಹಂಸ ಮಾಡಿದ್ದಾರೆ, ಒಬ್ಬ ಅನಾಹುತವಾಗಿ ಸತ್ತಿದ್ದಾನೆ. ಇವಾಗ ಆ ಹುಡುಗನ ಜ್ಞಾನ ಯಾರು ಕೊಡ್ತಾರೆ? ಇವಾಗ ಜೀವ ಯಾರು ಕೊಡ್ತಾರೆ? ಒಟ್ಟಾರೆ ಅಪಘಾತಗಳನ್ನು ತಪ್ಪಿಸಬೇಕಾದ ಹಂಪುಗಳು ಇದೀಗ ಮಂಡ್ಯದಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅಮಾಯಕರ ಪ್ರಾಣ ತೆಗೆಯುತ್ತಿವೆ. ಈಗಲಾದರೂ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಆಗಿರುವ ಸಮಸ್ಯೆಯನ್ನ ಸರಿಪಡಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.